ದುಷ್ಟ ಶ್ರೀನಿವಾಸ ರಾಯರ್ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಹೊರಟಿದ್ಯೇನೋ? ಕೆಲಸ ಕೊಡ್ಸಿದ್ದಕ್ಕೆ ಅಪ್ಪ ಅಮ್ಮ ನೋಡ್ಕೊಳ್ಳೋದು ಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ ನಾಚಿಕೆಟ್ಟವನು. ನನ್ನ ಮಗ ಆಗಕ್ಕೆ ನಾಲಾಯಕ್ ಹೊರಟು ಹೋಗಿಲ್ಲಿಂದ. ಅಣ್ಣ, ಅರೆ ಸಾವಿತ್ರಿ, ನೀನಾಗ್ ಬಂದೆ ಇಲ್ಲಿ? ನೀನ್ ಊರು ಬಿಟ್ಟು ಹೋಗ್ತಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅಪ್ಪನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದೀನಣ್ಣ. ನೀನ್ ಊರ್ ಬಿಟ್ಟು ಹೋದ್ರೆ ಉಷಾ ಏನ್ ಮಾಡ್ಬೇಕು? ಸುರೇಶನ್ ಜೊತೆಲೂ ಮದ್ವೆ ಮುರಿತು. ಈಗ ನೀನು ಊರ್ ಬಿಟ್ಟು ಹೋಗ್ತಾ ಇದೀಯಾ? ಅವ್ಳು ನಿನ್ನೆ ನಂಬ್ಕೊಂಡಿದ್ದಾಳಣ್ಣ. ನಾನೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸಾವಿತ್ರಿ. ಅಪ್ಪ ಇರೋವರೆಗೆ ವರದಕ್ಷಿಣೆ ಇಲ್ಲದೆ ಮದುವೆ ಸಾಧ್ಯ ಇಲ್ಲ. ನಾನು ಉಷಾಳ ಮದುವೆ ಆಗ್ಬೇಕಾದ್ರೆ ಅವ್ರಿಗಿರೋ ಒಂದ್ ಚಿಕ್ಕ ಜಮೀನನ್ ಮಾರಬೇಕು. ಆಮೇಲೆ ಉಷಾನ್ ಮನೆಯವರು ದೇಶಾಂತರ ಹೋಗ್ಬೇಕಾಗುತ್ತೆ. ಇಂಥ ಪಾಪ ಹೊತ್ಕೊಂಡು ಹೋಗೋದಕ್ಕಿಂತ ನಾನು ಮದುವೆ ಆಗದೆ ಹೊರಟೋಗೋದು ಒಳ್ಳೇದು. ನಾನು ಅಲ್ಲೇ ಏನಾದ್ರೂ ಬೇರೆ ಕೆಲಸ ಹುಡುಕ್ತೀನಿ. ಬಸ್ ಬಂತು, ನಾನು ಬರ್ಲಾ? ಬರ್ತೀನಿ. ಬರ್ಲಾ? ನನ್ನ ಜೀವ ನೀನು. ನಾನು ನಿನ್ನನ್ನು ಯಾರಿಗೂ ಬಿಟ್ಕೊಡ್ಲಾರೆ. ಐ ಲವ್ ಯು ಉಷಾ. ನೀನೇನು ಗಾಬರಿ ಆಗ್ಬೇಡ. ನನ್ನ ಮೇಲೆ ನಂಬಿಕೆ ಇಡು. ನನಗೆ ಸ್ವಲ್ಪ ಸಮಯ ಬೇಕು. ನಾನೇನಾದ್ರೂ ಬೇರೆ ದಾರಿ ಹುಡುಕ್ತೀನಿ. ನೋಡಿ, ನೀವು ಫಾಲೋ ಪಿಕ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ನಾನೇ ಮೊದಲೇ ಹೇಳಿದ್ದೆ, ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ ಕೂಡಲೇ ಬರೋದನ್ನೇ ನಿಲ್ಲಿಸ್ಬಿಟ್ರೆ ಹೇಗೆ? ಇನ್ಮೇಲಾದ್ರೂ ಫಾಲೋ ಪಿಕ್ ಬರಬೇಕು, ಟ್ರೀಟ್ಮೆಂಟ್ ತಗೋಬೇಕು.